ಸಾವು ಗೆದ್ದು ಬಂದ ಕಾರ್ಮಿಕರು. ಸ್ಪರ್ಶ್ ಆಸ್ಪತ್ರೆಯ ಸಂಘಟಿತ ಹೋರಾಟದ ಯಶೋಗಾಥೆ. ಇವತ್ತು ನಾವು ಒಂದು ಸ್ಫೂರ್ತಿದಾಯಕ ಯಶೋಗಾಥೆಯ ಬಗ್ಗೆ ಮಾತಾಡೋಣ. ಕೈಗಾರಿಕಾ ಪ್ರದೇಶಗಳಲ್ಲಿ ಬೆಂಕಿ ಅವಘಡ ಸಂಭವಿಸಿದಾಗ ಸಾವು ನೋವಿನ ಸುದ್ದಿಗಳೇ ಜಾಸ್ತಿ ಕೇಳ್ಬರ್ತವೆ. ಆದರೆ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಯ ವೈದ್ಯರ ತಂಡ ಇತ್ತೀಚೆಗೆ 5 ಜನರ ಜೀವ ಉಳಿಸುವ ಮೂಲಕ ಹೊಸ ಭರವಸೆ ಮೂಡಿಸಿದೆ. ಹೌದು, ಕಳೆದ ಫೆಬ್ರವರಿ 1ರಂದು ಮೈಸೂರು ರಸ್ತೆಯ ಟೆಕ್ಸ್ಟೈಲ್ ಫ್ಯಾಕ್ಟರಿಯಲ್ಲಿ ದೊಡ್ಡ ಅಗ್ನಿ ಅವಘಡ ನಡೆದಿತ್ತು. ಅಲ್ಲಿ ತೀವ್ರವಾಗಿ ಸುಟ್ಟ ಗಾಯಗಳಿಂದ ಸಾವು ಬದುಕಿನ ಮತ್ತೆ ಹೋರಾಡ್ತಿದ್ದ 5 ಕಾರ್ಮಿಕರನ್ನ ಸ್ಪರ್ಶ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಗೆ ಬಂದಾಗ ಅವರ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು. ಮುಖ, ಕೈ, ಬೆನ್ನು ಎಲ್ಲ ಸುಟ್ಟು ಹೋಗಿತ್ತು. ಒಬ್ಬರಿಗಂತೂ ಉಸಿರಾಟದ ನಾಳಕ್ಕೆ ಹೊಗೆ ತುಂಬಿಕೊಂಡು ಉಸಿರಾಡೋದೇ ಕಷ್ಟವಾಗಿತ್ತು. ಇಂತಹ ಸಮಯದಲ್ಲಿ 1 ನಿಮಿಷ ತಡವಾದ್ರೂ ಪ್ರಾಣಕ್ಕೆ ಕುತ್ತು ಬರುತ್ತೆ. ಆದರೆ ಸ್ಪರ್ಶ್ ಆಸ್ಪತ್ರೆಯ ಆರ್ಆರ್ ನಗರದ ತಂಡ ಸ್ವಲ್ಪವೂ ತಡ ಮಾಡದೆ ಆಕ್ಷನ್ಗೆ ಇಳಿಯಿತು. ಪ್ಲಾಸ್ಟಿಕ್ ಸರ್ಜರಿ ತಜ್ಞರಾದ ಡಾಕ್ಟರ್ ಗುಣಶೇಖರ್ ಉಪಲ್ಪತಿ ಮತ್ತು ಡಾಕ್ಟರ್ ದೀಪಕ್ ಕೆಎಲ್ ಅವರ ನೇತೃತ್ವದಲ್ಲಿ ತಜ್ಞರು ಹಾಗೂ ಐಸಿಯು ಟೀಮ್ ಕೂಡಲೇ ಅಲರ್ಟ್ ಆದ್ರು. ಆ 5 ಜನರಿಗಾಗಿ ಪ್ರತ್ಯೇಕವಾಗಿ 21 ನರ್ಸ್ಗಳ ತಂಡವನ್ನೇ ಮೀಸಲಿಡಲಾಗಿತ್ತು. ಅಂದ್ರೆ ನೀವೇ ಯೋಚನೆ ಮಾಡಿ ಆ ಸಿದ್ಧತೆ ಹೇಗಿತ್ತು ಅಂತ. ಡಾಕ್ಟರ್ ಹೇಳೋ ಪ್ರಕಾರ ಸುಟ್ಟ ಗಾಯಗಳಾದ ಮೊದಲ 48 ಗಂಟೆ ತುಂಬಾನೇ ಮುಖ್ಯ. ಸೋಂಕು ತಗಲದಂತೆ ನೋಡಿಕೊಳ್ಳುವುದೇ ದೊಡ್ಡ ಸವಾಲ್. ಉಸಿರಾಟದ ಸಮಸ್ಯೆ ಇದ್ದವರಿಗೆ ತಕ್ಷಣ ಇಂಟ್ಯುಬೇಷನ್ ಸಪೋರ್ಟ್ ಕೊಟ್ಟು ಬಾಡಿ ಟೆಂಪರೇಚರ್ ಮತ್ತು ಪೌಷ್ಟಿಕಾಂಶದ ಕಡೆಗೆ ವಿಶೇಷ ಗಮನ ಹರಿಸಲಾಯಿತು. ಇಂತಹ ದೊಡ್ಡ ಅವಘಡಗಳನ್ನ ನಿಭಾಯಿಸೋಕೆ ಬೇಕಾದ ಆಧುನಿಕ ಮೂಲಸೌಕರ್ಯ ಮತ್ತು ಅನುಭವಿ ತಂಡ ನಮ್ಮಲ್ಲಿದೆ ಅನ್ನೋದೇ ಇದೇ ಸಾಕ್ಷಿ. ಫೆಬ್ರವರಿ ಫಸ್ಟ್ ವೀಕಲ್ಲಿ ಸಾಯಂಕಾಲ ಒಂದು 8:30, 9 o'clock ಆ ಟೈಮಲ್ಲಿ ಒಂದು ಕಾಲ್ ಬಂದಿತ್ತು. ಈ ಥರ ಒಂದು ಇಂಡಸ್ಟ್ರಿ ಎಕ್ಸ್ಪ್ಲೋಷನ್ ಆಗಿದೆ, ಅದರಲ್ಲಿ ಬರ್ನ್ಸ್ ಆಗಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ಅರೌಂಡ್ 40 to 60% ಇದೆ. ಮತ್ತು ಫೇಶಿಯಲ್ ಬರ್ನ್ಸ್ ಇದೆಯಾ ಅಂತ ಕೇಳಿದಾಗ ಹೌದು ಇದೆ, ಅದರಲ್ಲಿ 4 ಪೇಷಂಟಿಗೆ ಫೇಶಿಯಲ್ ಬರ್ನ್ಸ್ ಆಗಿದೆ ಅಂದಾಗ ಅದು ತುಂಬ ಕ್ರಿಟಿಕಲ್ ಆಗುತ್ತೆ. ಯಾಕಂತಂದರೆ ಏರ್ವೇ ಬರ್ನ್ಸ್ ಆಗಿದ್ದಾಗ ಸರ್ವೈವಲ್ ರೇಟ್ಸ್ ತುಂಬ ಕಡಿಮೆ ಇರುತ್ತೆ. ವೆರಿ ಪೂರ್ ಪ್ರೋಗ್ನೋಸಿಸ್, more than 40% ಬರ್ನ್ಸ್ ಆ್ಯಂಡ್ ವಿತ್ ಇನಲೇಷನ್ ಬರ್ನ್ಸ್. ಸೊ ಅಂಥ ಪೇಷಂಟ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಒಳ್ಳೆ ಟೀಮ್ ಸಪೋರ್ಟ್, ಮಲ್ಟಿ ಡಿಸಿಪ್ಲಿನರಿ ಸಪೋರ್ಟ್ ಬೇಕಾಗತ್ತೆ. ಅದೆಲ್ಲ ನಮಗೆ ಆರ್ ನಗರ್ ಸ್ಪರ್ಶ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ವೆದರ್ ಇಟ್ ಈಸ್ ಕ್ರಿಟಿಕಲ್ ಕೇರ್, ಅನಸ್ಥೀಷಿಯಾ ಡಿಪಾರ್ಟ್ಮೆಂಟ್, ಪಲ್ಮನಾಲಜಿ ಡಿಪಾರ್ಟ್ಮೆಂಟ್, ಪರ್ಟಿಕ್ಯುಲರ್ಲಿ ನರ್ಸಿಂಗ್ ಟೀಮ್ ಅದು ಇರೋದರಿಂದ ನಾನು ಓಕೆ ತೊಗೋಬೋದು ಅನ್ನೋ ಒಂದು ಧೈರ್ಯದಲ್ಲಿ ತೊಗೊಂಡು ಆ ಪೇಷಂಟ್ಸ್ನ ಮ್ಯಾನೇಜ್ ಮಾಡಿ ಇವಾಗ 2 ತಿಂಗಳಾಗಿದೆ. ಎಲ್ಲ ಸರ್ವೈವ್ ಆಗಿ ಮನೆಗೆ ಹೋಗಿದ್ದಾರೆ ಮತ್ತು ಅವರಿಗೆ OPD ಬೇಸಿಸಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಮೊದಲನೇ ವಾರ, 2ನೇ ವಾರ, ಈ 2 ವಾರನೂ ಜೀವ ಕಳ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈ ಥರ ಕೇಸ್ಗಳಲ್ಲಿ. ಮುಖ್ಯವಾಗಿ ಏನು ಅಂತಂದರೆ ಫಸ್ಟ್ ವೀಕಲ್ಲಿ ವಾಟರ್, ಸಾಲ್ಟ್ ಲಾಸ್, ಹೀಟ್ ಲಾಸ್ ಇನ್ ದ ಬಾಡಿ, ಮತ್ತು ಏನಂತಂದರೆ ಟಾಕ್ಸಿನ್ಸ್, ಸೈಟೋಕೈನ್ ಸ್ಟಾರ್ಮ್ ಬಿಕಾಸ್ ಆಫ್ ದ ಡೆಡ್ ಸ್ಕಿನ್ ಆನ್ ದ ಬಾಡಿ. ಅದನ್ನೆಲ್ಲ ಆವಾಗಲೇ ಮೊದಲನೇ ವಾರದಲ್ಲೇ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡೋಗಿ ಬರ್ನ್ ಆಗಿರೋ ಚರ್ಮ ಎಲ್ಲ ತೆಗೆದು ಅದನ್ನು ಕವರ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಬ್ಯಾಂಕ್, ವಿಕ್ಟೋರಿಯಾ ಹಾಸ್ಪಿಟಲಲ್ಲಿರುವಂಥ ಸ್ಕಿನ್ ಬ್ಯಾಂಕಿಂದ ಸ್ಕಿನ್ ತರಿಸ್ಕೊಂಡು ಅದನ್ನು ಹಾಕಿ ಕವರ್ ಮಾಡಿದಾಗ ನಾವು ವಾಟರ್ ಲಾಸು, ಫ್ಲೂಯಿಡ್ ಮತ್ತು ಸಾಲ್ಟ್ ಲಾಸು, ಹೀಟ್ ಲಾಸ್ ಅದೆಲ್ಲ ಪ್ರಿವೆಂಟ್ ಮಾಡೋಕ್ಕಾಯಿತು. ಸೊ ಹಾಗಾಗಿ ಮೊದಲನೇ ವಾರ ಸರ್ವೈವ್ ಆಗಿದ್ದಾರೆ. 2ನೇ ವಾರ ಇನ್ಫೆಕ್ಷನ್ ಬರ್ದಿರೋ ಥರ ನೋಡ್ಕೊಂಡಿರೋದ್ರಿಂದ 2ನೇ ವಾರ ಸರ್ವೈವ್ ಆಗಿದ್ದಾರೆ. ಆಲ್ ದೀಸ್ ಇಂಡಸ್ಟ್ರಿಯಲ್ ಪ್ಲೇಸಸ್ ವಿಚ್ ಆರ್ ಲೊಕೇಟೆಡ್ ಆನ್ ಮೈಸೂರು ರೋಡ್ ಆರ್ ಕನಕಪುರ ರೋಡ್, ಹೊಸೂರು ರೋಡ್ ಆ್ಯಂಡ್ ತುಮಕೂರು ರೋಡ್, ಆ್ಯಂಡ್ ದೇರ್ ಆರ್ ಮೆನಿ ಇಂಡಸ್ಟ್ರಿಯಲ್ ಹಬ್ಸ್. If there are any mass casualty or injuries like that, don't think twice. Come straight to RR Nagar, where we have got a very good team and we can manage it very well. ಜೀವ ಉಳಿಸೋಕೆ ಸಮಯ ಪ್ರಜ್ಞೆ ಎಷ್ಟು ಮುಖ್ಯ ಅನ್ನೋದನ್ನ ಸ್ಪರ್ಶ್ ಆಸ್ಪತ್ರೆಯ ಈ ಸಂಘಟಿತ ಹೋರಾಟ ತೋರಿಸಿಕೊಟ್ಟಿದೆ. ವೈದ್ಯರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸಂಜನಾ, 24 ಮೆಟ್ರೋ ಕನ್ನಡ ನ್ಯೂಸ್, ಬೆಂಗಳೂರು. Audio Jungle.